18 ಜನ ಬಿಜೆಪಿ ಶಾಸಕರ ಅಮಾನತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕರ ಅಮಾನತಾಗಿ ಈಗಾಗಲೇ 2 ತಿಂಗಳಾಗಿದೆ. ಹಾಗಾಗಿ ಅಮಾನತು ವಾಪಸ್ಗೆ ಮನವಿಯನ್ನ ಮಾಡಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ಪೀಕರ್. 18 ಜನ ಬಿಜೆಪಿ ಶಾಸಕರ ಅಮಾನತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ವಾಪಸ್ ಪಡೆಯುವುದಕ್ಕೆ ಹಿಂದೆಯೇ ತೀರ್ಮಾನ ಆಗಿದೆ. ಅಮಾನತು ವಾಪಸ್ಗೆ ಮನವಿಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ವಾಪಸ್ ಪಡೆಯೋದು ಹೇಗೆ ಅನ್ನುವಂತಹ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ವಿಧಾನಸೌಧದಲ್ಲಿ ಸ್ಪೀಕರ್ ಯುಟಿ ಖಾದರ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಿಎಂ ಹಾಗೆ ಕಾನೂನು ಸಚಿವರು ಹಾಗೆ ಅಶೋಕ್ ಸಭೆಗೆ ಬರ್ತಾರೆ. ಹಾಗೆ ಸ್ಪೀಕರ್ ಪರಮಾಧಿಕಾರ ಇದ್ದಾಗ ಸಿಎಂ ಸಲಹೆ ಸರಿಯೇ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಒಬ್ಬರೇ ಅಮಾನತು ವಾಪಸ್ಸನ್ನ ತೀರ್ಮಾನ ಮಾಡೋದಕ್ಕೆ ಆಗೋದಿಲ್ಲ. ಆ ದಿನ ಕಲಾಪದಲ್ಲಿ ಆಗಿರುವಂತಹ ಘಟನೆಯನ್ನ ಪ್ರಸ್ತಾಪಿಸಬೇಕಾಗತ್ತೆ. ಬಹುಮತದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗತ್ತೆ. ಈಗ ಹೇಗೆ ವಾಪಸ್ ಪಡೆಯಬೇಕು ಅನ್ನುವಂತ ಚರ್ಚೆ ನಡೀತಾ ಇದೆ ಅನ್ನೋದಾಗಿ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಡೆಯುವಂಥ ಸಂದರ್ಭದಲ್ಲಿ ಆ ಸಂವಿಧಾನ ಪೀಠಕ್ಕೆ ಅಗೌರವ ತೋರಿಸಿದ್ರ ಅವರ ಬಗ್ಗೆ ನಾವು ಅವತ್ತು ಕ್ರಮ ತಗೊಂಡಿದ್ದೆವು. ಆ ಕ್ರಮ ತಗೊಂಡು ಇವತ್ತು 2 ತಿಂಗಳು ಆಯಿತು. ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು, ಆ ಶಾಸಕರು, ಅವರ ಹಿರಿಯ ಭಾಳಷ್ಟು ನಾಯಕರು, ಹಿರಿಯಕಿದರು ಆ ಒಂದು ಬೇಡಿಕೆ ಇತ್ತು. ಏನೊಂದು ಹೆಚ್ಚು ಕಮ್ಮಿ ಆಗಿದ್ದೇವೆ, ಅದನ್ನು ಇನ್ನು ಮುಂದಕ್ಕೆ ಆಗುತ್ತೆ ನಾವು ನೋಡಿಕೊಳ್ತೇವೆ. ಮತ್ತು ಒಂದು ಚರ್ಚೆ ಆಗೋ ಸಂದರ್ಭ ಆಗಿದೆ. ಇದನ್ನು ಸ್ವಲ್ಪ ಸಡಿಲಗೊಳಿಸಬೇಕು ಮತ್ತು ಹಿಂದೆ ಪಡಿಬೇಕು ಅನ್ನೋ ಬೇಡಿಕೆ ಇತ್ತು. ಅದಕ್ಕೆ ನಾವು ಅದನ್ನು ಇವತ್ತು ಚರ್ಚೆ ಮಾಡ್ತೇವೆ. ನಾವು ತೀರ್ಮಾನ ನಾವು ತಗೊಳ್ತೇವೆ. ಅದು ಹೇಗೆ ಮಾಡಬೇಕು ನಾವು ಚರ್ಚೆ ಮಾಡ್ತೇವೆ, ಹಿಂದೆ ತಗೊಳ್ತೇವೆ. ಹೌದು, ಪ್ರತಿಪಕ್ಷ ನಾಯಕರು, ಮನೆ ಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ನಾನು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು ಮತ್ತು ನಮ್ಮ ಇತರ ಸಭಾಪತಿಯನ್ನು ಕೂಡ ನಾವು ಮಾಡ್ತೇವೆ. ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಆ ಸಂವಿಧಾನ ಪೀಠಕ್ಕೆ ಅಗೌರವ ತೋರಿಸಿದ್ರ ಅವರ ಬಗ್ಗೆ ನಾವು ಅವತ್ತು ಕ್ರಮ ತಗೊಂಡಿದ್ದೆವು. ಆ ಕ್ರಮ ತಗೊಂಡು ಇವತ್ತು 2 ತಿಂಗಳು